ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ ನ್ಯೂಸ್ಗೆ ಸ್ವಾಗತ. ಹೇಳ್ತಾ ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ಕೊನೆಗೂ ಸಾಕ್ಷಿ ಸಮೇತವಾಗಿ ಇಲ್ಲಿ ಕೋರ್ಟಿಗೆ ಬಂದ್ಬಿಟ್ರು ಭಾರ್ಗವಿ ಅವರು. ಅದನ್ನು ನೋಡಿದ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಫುಲ್ ಶಾಕ್ ಆದರು. ಇಲ್ಲಿ ಕೊನೆಗೂ ಗಾಯತ್ರಿ ದೇವಿಯವರು ಜೈಲಿಗೆ ಹೋಗ್ಬಿಟ್ರು. ಅವರ ಒಂದು ಮಾವನ್ನ ಕರ್ಕೊಂಡು ಮನೆ ಒಳಗಡೆ ಬಂದ್ಬಿಟ್ರು. ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತಂದು JP ಪಾಟೀಲ್ಗೆ ನಿರಪರಾಧಿ ಅಂತಂದು ಕೋರ್ಟು ತೀರ್ಮಾನ ಕೊಟ್ಟಾಯಿತು. ಜೈಲಿಗೆ ಹೋಗೇ ಬಿಟ್ರು ಗಾಯತ್ರಿ ದೇವಿಯವರು. ಏನಾಯಿತು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಕೋರ್ಟ್ನಲ್ಲಿ ಇಲ್ಲಿ ವಾದ ವಿವಾದ ನಡೀತಾ ಇರುತ್ತದೆ. ಅವಾಗ ಇಲ್ಲಿ ಭಾರ್ಗವಿಯವರಿಗೆ ಜಡ್ಜ್ ಕೇಳ್ತಾ ಇರ್ತದೆ, ಎಲ್ಲಿ ಸಾಕ್ಷಿ ಅಂದಾಗ ಸಾಕ್ಷಿ ಯುವರಾನರ್ ಅವರಿಗೆ ಒಂದು ಜೀವ ಒಂದು ಬೆದರಿಕೆ ಇರೋ ಗೋಸ್ಕರ ನಾನು ವಿಡಿಯೋ ಕಾಲ್ ಮುಖಾಂತರ ಅವರ ಒಂದು ಸಾಕ್ಷಿಯನ್ನು ಹೇಳ್ತಾ ಇರ್ತಾರೆ. ಅವರು ಯಾರು ಗಾಯತ್ರಿ ದೇವಿ ಮತ್ತು JP ಇಬ್ಬರಲ್ಲಿ ಯಾರು ಗಂಗಾ ಅಂತಂದು ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ ಅಂದಾಗ ಇಲ್ಲಿ ಇವಾಗ ಅವರನ್ನು ನೋಡುವಂಥ ಸಮಯ ಬಂದೇ ಬಿಡ್ತು. ಯುವರಾನರ್ ನೋಡೋಣ ಅಂತಂದು ಭಾರ್ಗವಿಯವರು ಕೇಳಿದಾಗ ಇಲ್ಲಿ ಗಾಯತ್ರಿ ದೇವಿಯವರು ಫುಲ್ ಶಾಕ್ ಆಗಿಬಿಡ್ತಾರೆ. ಏನಿದು, ಹಾಗಾದರೆ ಇಲ್ಲಿ ಸಾಕ್ಷಿ ಬರೋದಿಲ್ವಾ, ಸಾಕ್ಷಿ ಬರ್ತದೆ ಅಂತಂದು ಕೋರ್ಟ್ ಮುಂದ್ಗಡೆ ಇಲ್ಲಿ ಎಲ್ಲ ಒಂದು ಕೇಡಿಗಳನ್ನು ರೌಡಿಗಳನ್ನು ಕರೆಸಿ ಅವರನ್ನ ಸಾಕ್ಷಿ ಯಾರು ಬರ್ತಾರೋ ಅವರನ್ನ ಸಾಯಿಸಬೇಕು ಅಂತಂದು ಡಿಸೈಡ್ ಮಾಡಿರ್ತಾರೆ. ಆದರೆ ಈ ಥರ ಆಗುತ್ತೆ ಅಂತ ಮುಂಚೆನೇ ಪ್ಲ್ಯಾನ್ ಹಾಕಿದ ಭಾರ್ಗವಿಯವರು ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದೇ ಇಲ್ಲ. ಅವರು ಒಂದು ರೂಮ್ನಲ್ಲಿ ಅಲ್ಲೇ ಒಂದು ಲೈವ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಒಂದು ಸಾಕ್ಷಿ ಸಮೇತವಾಗಿ ಅವರು ಎಲ್ಲ ಇಲ್ಲಿ ನವಮಿ ಟ್ರಸ್ಟ್ ಓಪನಿಂಗ್ಲಿಂದ ಹಿಡಿದು ಅಕೌಂಟೆಂಟ್ ಇರ್ತಾರೆ. ಅವರು ಅಕೌಂಟ್ ಅವರು ಇದ್ದಾಗ ಅವರೆಲ್ಲ ಡೀಟೇಲ್ಸನ್ನು ಸ್ಟಾರ್ಟಿಂಗ್ಲಿಂದ ನವಮಿ ಟ್ರಸ್ಟ್ಲಿಂದ ಓಪನಿಂಗ್ ಆದ ತಕ್ಷಣ ಇಲ್ಲಿವರೆಗೂ ಕೂಡ ಅವರು ಅಕೌಂಟೆಂಟ್, ಯಾರು ಹಣ ತೆಗೆದುಕೊಳ್ತಾರೆ, ಯಾರು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತದೆ, ಯಾರೆಲ್ಲ ಇದನ್ನು ಕೆಲಸ ಮಾಡ್ತಾರೆ, ಮೇನ್ ಯಾರು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರು ಅಂತಂದು ಅವರಿಗೆ ಒಬ್ಬರಿಗೆ ಗೊತ್ತಿರುತ್ತದೆ. ಆಮೇಲೆ ಇಲ್ಲಿ ಆ ಒಂದು ಫೋಟೋ ವಿಡಿಯೋ ಕಾಲಲ್ಲಿ ನೋಡಿದ ತಕ್ಷಣ ಈತ ಕಡೆ ಇಲ್ಲಿ ಗಾಯತ್ರಿ ದೇವರಿಗೆ ಯಾರಿರ್ಬೋದು ಅಂತಂದು ಶಾಕ್ ಆಗ್ತಾ ಇರ್ತಾರೆ. JP ಮತ್ತು ಶಕುಂತಲ್ ಅವರು ಇಲ್ಲಿ ಗಾಯತ್ರಿ ದೇವರು ಶಾಕ್ ಆಗ್ತಾರೆ. ಆಮೇಲೆ ಇಲ್ಲಿ ವೇಣುಗೋಪಾಲ್ ಅವರು ಎಂಟ್ರಿ ಕೊಡ್ತಾರೆ. ನಮಸ್ಕಾರ ಜಡ್ಜ್ ಅವರೇ ಅಂತಂದಾಗ ಅವಾಗ JP ಅವರು ನೀನು ಬದುಕಿದೆಯಾ ಇನ್ನೂ ಅಂತಂದು ತುಂಬ ಖುಷಿ ಪಡ್ತಾರೆ. ಇಲ್ಲಿ ಗಾಯತ್ರಿ ದೇವಿಗೆ ಫುಲ್ ಶಾಕ್ ಆಗುತ್ತೆ. ಇವನು ಹೇಗೆ ಬದುಕ್ಬಿಡ್ದ, ನಾವು ಸತ್ತಿದ್ದಾನೆ ಅಂತಂದು ತಿಳ್ಕೊಂಡಿದ್ವಿ ಅಂದಾಗ ಯುವರಾನರ್ ನಮಸ್ಕಾರ ಯುವರಾನರ್, ನಾನು ನವಮಿ ಟ್ರಸ್ಟ್ನಿಂದ ನಾನು ಅಕೌಂಟೆಂಟ್, ಎಲ್ಲನೂ ಒಂದು ಆಗು ಹೋಗು ಒಂದು ಎಲ್ಲ ಹಣದ ಟ್ರಾನ್ಸಾಕ್ಷನ್ ನಾನೇ ನೋಡ್ಕೊತಿದ್ದೆ, ಇನ್ನೂವರೆಗೂ ನೋಡ್ಕೊತಿದ್ದೆ. ನನಗೆ ಯಾವಾಗ ಇಲ್ಲಿ ಈ ಒಂದು ಸಂಸ್ಥೆಯ ಒಂದು ಮುಖ್ಯ ಸ್ಥಾಪಕರು ಯಾರಂದರೆ ಇಲ್ಲಿ ಶಕ್ತಿ ಪ್ರಸಾದ್ ಅವರು ಮತ್ತು ಗಾಯತ್ರಿ ದೇವರು ಇಬ್ಬರೇ ಅಕ್ಕ ಮತ್ತು ತಮ್ಮ ಇಬ್ಬರು ಸೇರಿ ನವಮಿ ಟ್ರಸ್ಟನ್ನು ನಡೆಸ್ಕೊಡ್ತಾ ಇದ್ರು. ಇವರು JP ಅವರು ಮಾತ್ರ ಇದಕ್ಕೆ ವಾರಸ್ತಾರ, ಅಂದರೆ ಇವ್ರಿಗೂ ಎಲ್ಲ ಇಲ್ಲಿ ಸೈನ್ ಹಾಕೋದಾಗ್ಲಿ ಅವರ ಒಂದು ನವಮಿ ಟ್ರಸ್ಟ್ನ ಒಂದು ಮ್ಯಾನೇಜರ್ ಎಲ್ಲ ಒಂದು ಹೆಸರು ಮಾತ್ರ ಇವ್ರದ್ದು. ಎಲ್ಲ ಒಳಗಿನ ಒಂದು ರಹಸ್ಯಗಳನ್ನು ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಆಗೋದು, ಟ್ರಾನ್ಸಾಕ್ಷನ್ ಆಗೋದು ಎಲ್ಲಾನು ಬಿಸ್ನೆಸ್ ಮಾಡ್ತಾ ಇರೋದು ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನೆ ಅಂತಂದು ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ನೀವು ಏನು ಹೇಳ್ತಿದ್ದೆ ಅಂತಂದು ಜಡ್ಜ್ ಅವರು ಗಾಯತ್ರಿ ದೇವಿ ಕೇಳಿದಾಗ ನಾನೇನು ಮಾಡಿಲ್ಲ ಅಂದಾಗ ಮತ್ತೆ ನೀವೇ ಎಕ್ಸ್ಪ್ಲೇನ್ ಮಾಡಿ ಅಂತಂದು ಭಾರ್ಗವಿಯವರು ಹೇಳಿದ ತಕ್ಷಣ ಇಲ್ಲಿ ವೇಣುಗೋಪಾಲ್ ಅವರು ಹೇಳಿದ ತಕ್ಷಣ ಇಲ್ಲಿ ಇದೆಲ್ಲ ಮಾಡ್ತಾ ಇರೋದು ನನಗೂ ಕೂಡ ಯಾರಿಗೂ ಗೊತ್ತೇ ಇಲ್ಲ. ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅವರು ಇಲ್ಲಿ ಆರ್ಗನ್ಸ್ ಮಾಡ್ತಾ ಇದ್ದಾರೆ ಹೊರದೇಶಕ್ಕೆ, ಮತ್ತು ಎಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮತ್ತು ಡ್ರಗ್ಸ್ ಸ್ಮಗ್ಲಿಂಗು ಎಲ್ಲ ಒಂದು ಬಿಸ್ನೆಸ್, ಲ್ಯಾಂಡ್ ಲಾರ್ಡ್ ಬಿಸ್ನೆಸ್ಸು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಂದು ಆರ್ಗನ್ಸ್ ಸಣ್ಣ ಮಕ್ಕಳು, ಇವಳು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಮಕ್ಳಿಗೆ ಸಣ್ಣ 13 ವರ್ಷದಿಂದ ಹಿಡಿದು 15 ವರ್ಷ 25 ವರ್ಷ ಹೆಣ್ಮಕ್ಳನ್ನ ಹೊರದೇಶಕ್ಕೆ ಮಾರಾಟ ಮಾಡ್ತಾರೆ. ಅವರಲ್ಲಿದ್ದಂಥ ಆರ್ಗನ್ಸ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈ ಥರ ದಂಧೆ ಮಾಡ್ತಾ ಇದ್ರು. ಆದರೆ ಈ ಒಂದು ವಿಷಯ JPಗೆ ಯಾವುದೇ ಕಾರಣಕ್ಕೂ ಗೊತ್ತಿರಲಿಲ್ಲ. ಯಾವುದೇ ಒಂದು ಸಿಗ್ನೇಚರ್ ಆಗಲಿ ಅವರು ಎಷ್ಟು ದುಡ್ಡು ಎಷ್ಟು ಬರುತ್ತೆ ಅಂತ ಏನೂ ಕೇಳಲಿಲ್ಲ, ಬರೀ ಸಿಗ್ನೇಚರ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಇಲ್ಲಿ JP ಅವರಿಗೆ ಇದಕ್ಕೂ ನವಮಿ ಟ್ರಸ್ಟ್ಗೂ ಆರ್ಗನ್ಸ್ಗೂ ದಂಧೆಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ಇದನ್ನೆಲ್ಲ ನಡೆಸ್ಕೊಳ್ತಾ ಇರೋದು ಗಾಯತ್ರಿ ದೇವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಒಂದು ನಿಜವಾದ ಹೆಸರು ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿಯವರು ಇಬ್ಬರು ಸೇರಿಸಿ ನವಮಿ ಟ್ರಸ್ಟನ್ನು ಇನ್ನೂವರೆಗೂ ಮುಂದೆ ಆರ್ಗನ್ಸ್ ಮತ್ತು ಸಣ್ಣ ಮಕ್ಕಳಿಗೂ ಕೂಡ ಕಿಡ್ನ್ಯಾಪ್ ಮಾಡಿ ಹೊರದೇಶಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ, ದೊಡ್ಡ ಸ್ಮಗ್ಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂತಂದು ಪ್ರೂವ್ ಮಾಡೇ ಬಿಟ್ಟು ಭಾರ್ಗವಿಯವರು.
ಅದನ್ನು ಕೇಳಿ ಫುಲ್ ಶಾಕ್ ಆದರು. ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅವರಿಗೆ ತುಂಬ ಕೋಪ ಬಂದ್ಬಿಡ್ತು. ಇವನು ಹೇಗೆ ಬಂದ, ನಾವೆಲ್ಲರೂ ಇಲ್ಲಿ ಸಾಯಿ ಹೊಡೆದಿವಲ್ಲ, ಇವನು ಹೇಗೆ ತಪ್ಪಿಸ್ಕೊಂಡ, ಇಷ್ಟು ದಿವಸ ನಾನು ಜೀವ ಬದುಕಿನಿಂದ ನಾನು ಮರೆಮಾಚಿದ್ದೇನೆ ಯುವರ್ ಆನರ್, ನನಗೆ ಒಂದು ಜೀವ ತೆಗಿತಿದ್ರು ಅಂತಂದು ಇಲ್ಲಿ ಗಾಯತ್ರಿ ದೇವಿ ಮತ್ತು ಶಕ್ತಿ ಪ್ರಸಾದ್ ಅವರು ಸಾಕಷ್ಟು ದಿನಗಳ ನಂತರ ನನ್ನನ್ನು ಹುಡುಕ್ತಾ ಇದ್ರು. ನಾನು ಮರೆಮಾಚಿದ್ದೇನೆ, ಇಷ್ಟೆಲ್ಲ ಮಾಡ್ತಾ ಇದ್ದರು, ನನ್ನ ಒಂದು ಜೀವ ಬೆದರಿಕೆಗೋಸ್ಕರ ಇಷ್ಟು ದಿನಗಳ ವರ್ಷ ನಾನು ಬೇರೆ ಕಡೆ ನಾನು ಬಚ್ಚಿಟ್ಕೊಂಡಿದ್ದೆ, ಜೀವಿಸ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಈ ಒಂದು ಕೇಸ್ ನಾನು ನೋಡಿದ ತಕ್ಷಣ JPದು ಯಾವುದೇ ತಪ್ಪಿಲ್ಲ, ಆದರೂ ಕೂಡ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಂದು ನಾವು ಸತ್ಯಕ್ಕಾಗಿ ಇಲ್ಲಿ ನ್ಯಾಯ ಸಿಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಭಾರ್ಗವಿಯವರು ಬಂದ್ಬಿಟ್ಟು ಈ ಥರ ಆಗ್ತಾ ಇದೆ ಅಂದಾಗ ನಾನು ನನ್ನ ಒಂದು ಜೀವವನ್ನು ಒತ್ತೆ ಇಟ್ಟಾದರೂ ಅವರನ್ನು ಕಾಪಾಡ್ತೀನಿ, ಇದಕ್ಕೂ ಅವರಿಗೂ ಸಂಬಂಧ ಏನಿಲ್ಲ, ಅವರು ಬರೇ ಅಕೌಂಟೆಂಟ್ ಎಲ್ಲನೂ ಅವರ ಒಂದು ಹೆಸರಿನಲ್ಲೇ ಇತ್ತು ಹೊರತು ಅವರಿಗೆ ನವಮಿ ಟ್ರಸ್ಟ್ ಇದರಲ್ಲಿ ಈ ಥರ ದಂಧೆ ನಡೀತಾ ಇದೆಯಾ ಅಂತಂದು ಅವರಿಗೆ ಗೊತ್ತಿಲ್ಲ ಅಂತಂದು ಸಾಕ್ಷಿ ಫುಲ್ ಎಲ್ಲರೂ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗೇ ಬಿಡ್ತು. ಅವಾಗ JP ಅವರು ಫುಲ್ ಖುಷಿ ಆಗಿದ್ರು. ಕೊನೆಗೂ ಇಲ್ಲಿ ಭಾರ್ಗವಿ ಅನ್ಕೊಂಡ ಹಾಗೆ ಅವರ ಮಾವನ್ನ ಉಳಿಸ್ಕೊಂಡೇ ಬಿಟ್ರು. ಆಮೇಲೆ ಶಕ್ತಿ ಪ್ರಸಾದ್ ಮತ್ತು ಇಲ್ಲಿ ಗಾಯತ್ರಿ ದೇವಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ನಲ್ಲಿ ಇಲ್ಲಿ ಜಡ್ಜ್ ಅವರು ವಾದ ವಿವಾದ ಮಂಡಿಸಿ ಇವಾಗ JP ನಿರಪರಾಧಿ, ಅವರನ್ನ ಇಲ್ಲಿ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗುತ್ತದೆ. ಹಾಗೆ ಇಲ್ಲಿ ಶಕ್ತಿ ಪ್ರಸಾದ್ ಮತ್ತು ಇಲ್ಲಿ ಗಂಗಾರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದು ಜಡ್ಜ್ ಅವರು ತೀರ್ಪು ಕೊಟ್ಟೇ ಬಿಟ್ರು. ಇತ್ತ ಕಡೆ ಇಲ್ಲಿ ಭಾರ್ಗವಿ ಒಂದು ಮನೆಯಲ್ಲಿ ಅರ್ಜುನ್ ಮತ್ತು ನಿರ್ಮಲಾ ಮತ್ತು ಸುಷ್ಮಾ ಎಲ್ಲರೂ ಕೂಡ ಇರ್ತಾರೆ, ಬೃಂದ ಅವರು ಕೂಡ ಇರ್ತಾರೆ. ಆವಾಗ ಇಲ್ಲಿ ಅಕೌಂಟ್ ಸೀಸ್ ಮಾಡೋಕ್ಕೆ ಎಲ್ಲರೂ ಇಲ್ಲಿ ಕೋರ್ಟ್ನಿಂದ ಆದೇಶ ಬರುತ್ತದೆ. ಆಮೇಲೆ ಯಾರು ನೀವೆಲ್ಲ ಅಂದಾಗ ಕೋರ್ಟ್ ಕಳಿಸಿದೆ, ಸರ್ಕಾರ ಕಳಿಸಿದೆ, ನಿಮ್ಮ ಒಂದು ಮನೆಯಲ್ಲಿರುವ ಒಂದು ಒಡವೆ ಬಂಗಾರ ಮತ್ತು ದುಡ್ಡು ಎಲ್ಲನೂ ಗೌರ್ಮೆಂಟ್ ಅಂಡರ್ಗೆ ತೆಗೆದುಕೊಳ್ಬೇಕು ಅಂತಂದು ಇಲ್ಲಿ ಕೋರ್ಟ್ ಆದೇಶ ಮಾಡಿದಾಗ ಅಂದಾಗ ಆಲ್ರೆಡಿ ಕೋರ್ಟ್ ಸೀಸ್ ಆಗಿ ಕೋರ್ಟ್ನಲ್ಲಿ ಎಲ್ಲ ಒಂದು ಅಕೌಂಟ್ ಕೂಡ ಫ್ರೀಸ್ ಆಗಿದೆ, ಯಾವುದೇ ಹಣ ನಮ್ಮ ಹತ್ರ ಇಲ್ಲ ಅಂದಾಗ, ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ಮನೆಯಲ್ಲಿರುವ ಒಂದು ಒಡವೆ ಆಗಲಿ ದುಡ್ಡು ಆಗಲಿ ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು, ಅದು ಈ ಒಂದು ಕೇಸ್ ಮುಗಿಯೋವರೆಗೂ ಗೌರ್ಮೆಂಟ್ ಅಂಡರ್ನಲ್ಲಿ ಇರಬೇಕು, ನೀವು ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗಬಾರ್ದು ಅಂದಾಗ ನಿರ್ಮಲ್ ಅವರು ಬೃಂದ ಅವರು ಶಾಕ್ ಆಗ್ತಾರೆ, ಅರ್ಜುನ್ ಅವರು ಕೂಡ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದ್ದೀರಾ, ಆಲ್ರೆಡಿ ಅಕೌಂಟ್ ಸೀಸ್ ಆಗಿದೆ, ಫ್ರೀಸ್ ಆಗಿದೆ, ಇನ್ನೇನು ದುಡ್ಡು ಇದೆ, ಇಲ್ಲಿ ₹1 ದುಡ್ಡು ಇಲ್ಲ, ಒಡವೆನೂ ಕೂಡ ತೆಗೆದುಕೊಂಡು ಹೋದರೆ ನಾವೇನು ತಿನ್ನೋದು ಅಂದಾಗ ಇಲ್ಲಿ ಬೃಂದವರು ಹೇಳ್ತಾರೆ, ಇಷ್ಟೆಲ್ಲ ಆಗಿದ್ದು ಆ ಭಾರ್ಗವಿಲಿಂದಾನೆ, ಎಲ್ಲ ಆಗಿದ್ದು ಭಾರ್ಗವಿಲಿಂದಾನೆ, ನೋಡು ಅರ್ಜುನ್ ನೋಡು ಎಂಥ ಸ್ಥಿತಿಗೆ ಬಂದ್ಬಿಟ್ರು, ₹1 ಇಲ್ಲ, ಆ ಥರ ಸ್ಥಿತಿಗೆ ತಂದುಬಿಟ್ಲು ನಿನ್ನ ಹೆಂಡ್ತಿ ಅಂದಾಗ ಅರ್ಜುನ್ಗೂ ಇಲ್ಲಿ ರೂಲ್ಸ್ ಗೊತ್ತಿರೋ ಕಾರಣ ಇಲ್ಲ ಅಮ್ಮ, ಈ ಒಂದು ಕೋರ್ಟ್ ಇಲ್ಲಿ ಡಿಸೈಡ್ ಆಗೋವರೆಗೂ, ಈ ಒಂದು ಕೇಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹಣ ಟ್ರಾನ್ಸಾಕ್ಷನ್ ಮಾಡುವ ಒಂದು ರೀತಿ ಇರೋದಿಲ್ಲ, ಸರ್ಕಾರ ರೂಲ್ಸ್ ಇದೆ ಅಂದಾಗ ನಿರ್ಮಲ್ ಅವರು ಹೇಳಿದರು. ಆಮೇಲೆ ಅರ್ಜುನ್ ಅವ್ರಿಗೆ ನಿರ್ಮಲ ಹೇಳ್ತಾರೆ, ನೋಡು ಅರ್ಜುನ್ ಇಷ್ಟೆಲ್ಲ ಆದರೆ ಮತ್ತೆ ಇವರು ಈ ಥರ ಸೀಸ್ ಮಾಡಬೇಕು ಅಂತ ಅನ್ಕೊತಾ ಇದ್ರೆ ಈ ಒಂದು ಕೇಸನ್ನು ಕೂಡ ಆಲ್ರೆಡಿ ಇಲ್ಲಿ JPನ ನಿರಪರಾಧಿ ಅಂತಂದು ಸಾಬೀತು ಮಾಡಿಲ್ಲ ಅಂತ ಗೊತ್ತಾಯಿತು. ಇಲ್ಲಿ JP ಕೊನೆವರೆಗೂ ಜೈಲಿನಲ್ಲೇ ಇರ್ತಾನೆ. ನಾನು ಹೇಳಿದ್ದೆ ತಾನೇ, ಇಲ್ಲಿ RK ಅವ್ರನ್ನ ಹೇಗೆ ದುಬೈಲಿಂದ ಕರೆಸಿದ್ರು ಶಕ್ತಿ ಪ್ರಸಾದ್, ನಾವು ಕೂಡ ಬೇರೆ ಲಾಯರ್ನ ಕರೆಸ್ಬೇಕಿತ್ತು, ನೀನು ತಪ್ಪು ಮಾಡಿದೆ ಅರ್ಜುನ್ ಅಂತಂದು ನಿರ್ಮಲ್ ಅವರು ಹೇಳಿ ತುಂಬ ಅಪ್ಸೆಟ್ ಮಾಡ್ತಾರೆ. ಇಲ್ಲ ಅಮ್ಮ, ನಾನು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಭಾರ್ಗವಿ ತುಂಬ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಸಾಕ್ಷಿ ಸಮೇತವಾಗಿ ಹೋಗಿದ್ದಾರೆ, ಖಂಡಿತವಾಗ್ಲೂ ನಮ್ಮ ಡ್ಯಾಡ್ ಏನು ನಿರಪರಾಧಿ ಅಂತ ನಮಗೂ ಗೊತ್ತು, ಎಲ್ಲರಿಗೂ ಸತ್ಯ ಗೊತ್ತಾಗುತ್ತದೆ, ಅದಕ್ಕೋಸ್ಕರ ಭಾರ್ಗವಿಯವರು ಎಂಥ ರಿಸ್ಕ್ ತೆಗೆದುಕೊಳ್ಳೋಕ್ಕೂ ಸಿದ್ಧ, ನೀವು ಏನೂ ಯೋಚನೆ ಮಾಡಬೇಡಿ, ಆದಷ್ಟು ಬೇಗನೆ ಇವತ್ತು ಆ ಡ್ಯಾಡ್ ನಮ್ಮ ಮನೆಗೆ ಬರ್ತಾರೆ, ನೀವು ಯೋಚನೆ ಮಾಡಬೇಡಿ ಅಂದಾಗ ಕೊನೆಗೂ ಇಲ್ಲಿ JPನ ಬಿಡುಗಡೆ ಮಾಡಿ ಮನೆಗೆ ಕರ್ಕೊಂಡು ಬಂದ ಇಲ್ಲಿ ಭಾರ್ಗವಿಯವರು. ನಿರ್ಮಲಾ ಬೃಂದ ಅವರು ಎಲ್ಲರೂ ಖುಷಿ ಆಗ್ತಾರೆ. ಅರ್ಜುನ್ ಅಂತರೂ ಡ್ಯಾಡ್ ಅಂತಂದು ತಪ್ಕೊಂಡ್ಬಿಡ್ತಾರೆ. ನಿರ್ಮಲ ಅವರು ಇಲ್ಲಿ ಭಾರ್ಗವಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ನಮ್ಮ ಮನೆ ಸೊಸೆ ಅಂತ ಪ್ರೂವ್ ಮಾಡಿಬಿಟ್ಟು ಅಂದಾಗ ಇಲ್ಲಿ ಅವ್ರ ಮಾವನ್ನ ಕರ್ಕೊಂಡ್ಬರ್ತಾರೆ. ಕೊನೆಗೂ ಇಲ್ಲಿ ಎಲ್ಲರೂ ಒಂದಾಗ್ತಾರೆ. ಇತ್ತ ಕಡೆ ಬೃಂದ ಅವರು ಏನಾಯಿತು ಹಾಗಾದರೆ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನ ಅಂತ ಇನ್ನು ಮುಂದೆ ನಾನು ಹೇಗಿರೋದು, ಇಷ್ಟು ದಿವಸ ನಾನೆಲ್ಲ ಹಯಾಗಿ ಈ ಒಂದು ಮನೆಯಲ್ಲಿ ರಾಜಕೀಯ ನಂದೇ ಅಂತ ಅನ್ಕೊಂಡಿದ್ದೆ, ಇನ್ನು ಮುಂದೆ ಮಾವ ಬಂದ್ಬಿಟ್ಟಲ್ಲ ಅಂತಂದು ಬೃಂದ ಅವರು ಒಂದು ಕಡೆ ಟೆನ್ಷನ್ ಇದ್ದರೆ ಗಾಯತ್ರಿ ದೇವಿಯವರು ಒಂದು
ಡಿಸೈಡ್ ಮಾಡೇ ಬಿಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅವಳು ಗಾಯತ್ರಿ ದೇವಿಯವರು ಒಂದು ಡಿಸೈಡ್ ಮಾಡ್ತಾರೆ, ಭಾರ್ಗವಿನ ನಾನಂತರೂ ಸುಮ್ಮನೆ ಬಿಡಲ್ಲ. ಅವರಪ್ಪ ಹೇಗೆ ಕೈಲಾಸಕ್ಕೆ ಹೋದ್ನೋ ಅದೇ ರೀತಿಯಾಗಿ ಇನ್ನು ಮುಂದೆ ಇದೆ ನಿನಗೆ, ನಾನು ಜೈಲಿನಿಂದಲೇ ನಿಮ್ಮೆಲ್ಲ ಒಂದು ಮನೆಯೂ ಸರ್ವನಾಶ ಮಾಡ್ತೀನಿ. ಫಸ್ಟ್ ಭಾರ್ಗವಿ ಮತ್ತು JP ಅರ್ಜುನ್ನ ಒಂದು ಬಾಳನ್ನು ಸರ್ವನಾಶ ಮಾಡ್ತೀನಿ. ನನ್ನ ಒಂದು ದಂಧೆಗೆ ಯಾರೇ ಬಂದರೂ ನಾನಂತರೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತಂದು ಇಲ್ಲಿ ಗಾಯತ್ರಿ ದೇವಿ ಅನ್ಕೊಂಡು ಜೈಲಿಗೆ ಹೋಗೇ ಬಿಟ್ರು. ಕೊನೆಗೂ ಇಲ್ಲಿ ಭಾರ್ಗವಿ ಗೆದ್ಬಿಟ್ರು. ಈ ಒಂದು ವಿಡಿಯೋ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು. ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.